ಎಲ್ಲರಿಗೂ ನಮಸ್ಕಾರ. MND ಲಾಯರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಡ್ವೊಕೇಟ್ MND. ಸ್ನೇಹಿತರೆ, ನಿಮಗೆಲ್ಲರಿಗೂ ಸಹ ಚೆನ್ನಾಗಿ ಗೊತ್ತಿದೆ, ಅನೇಕ ಕಾರಣಗಳಿಗೋಸ್ಕರವಾಗಿ ನಡೆದಿರತಕ್ಕಂಥ ಮದುವೆಗಳು ವಿಚ್ಛೇದನಗೊಳ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಇವತ್ತಿನ ಒಂದು ಕಾನೂನಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಡೆದಿರ್ತಕ್ಕಂಥ ಮದುವೆಯನ್ನ ನಾವು ಅನೂರ್ಜಿತಗೊಳಿಸಬಹುದೇ ಅಥವಾ ಅಸಿಂಧುಗೊಳಿಸಬಹುದೇ ಎಂಬತಕ್ಕಂಥದ್ದು ಇವತ್ತಿನ ಪ್ರಶ್ನೆ. ವಿಚ್ಛೇದನಗೊಳಿಸ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಆದರೆ ನಡೆದಿರುವ ಮದುವೆಯ ಅಲ್ಲ ಎಂದು ನ್ಯಾಯಾಲಯದ ಮೂಲಕ ಘೋಷಣೆಯನ್ನ ತೆಗೆದುಕೊಳ್ಳಬಹುದೇ ಎಂಬತಕ್ಕಂಥದ್ದು ಇವತ್ತಿನ ಕಾನೂನಿನ ವಿಚಾರ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಉತ್ತರವನ್ನ ತಿಳಿದುಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಇದುವರೆಗೂ ಸಹ ನನ್ನ ಚಾನಲ್ ಅನ್ನ ಯಾರಾದರೂ ಸಹ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನ ನಾನು ಮುಂದುವರಿಸ್ತಾ ಇದ್ದೇನೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತು ನಿಮಗೆ ಈಗಾಗಲೇ ಗೊತ್ತಾಗಿದೆ, ನಡೆದಿರ್ತಕ್ಕಂಥ ಮದುವೆಯನ್ನ ಅನೂರ್ಜಿತಗೊಳಿಸಬಹುದೇ, ಅಸಿಂಧುಗೊಳಿಸಬಹುದೇ ಎಂಬತಕ್ಕಂಥದ್ದು. ಅದಕ್ಕೆ ಉತ್ತರ ಖಂಡಿತವಾಗ್ಲೂ ಸಹ ನಡೆದಿರ್ತಕ್ಕಂಥ ಮದುವೆಯನ್ನ ಅಸಿಂಧುಗೊಳಿಸಬಹುದು ಹಾಗೂ ಅನೂರ್ಜಿತಗೊಳಿಸಬಹುದು. ಸ್ನೇಹಿತರೆ, ಹಿಂದೂ ವಿವಾಹ ಅಧಿನಿಯಮ 1955 ಸೆಕ್ಷನ್ 11 ಮತ್ತು 12 ಅನೂರ್ಜಿತ ವಿವಾಹ ಹಾಗೂ ಅನೂರ್ಜಿತಗೊಳಿಸಬಹುದಾದ ವಿವಾಹಗಳ ಬಗ್ಗೆ ವಿವರಣೆಯನ್ನ ಕೊಡುತ್ತೆ. ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ ಸೆಕ್ಷನ್ 11. ಸೆಕ್ಷನ್ 11 ಯಾವ ಮದುವೆಗಳನ್ನ ಅಸಿಂಧು ಎಂಬುದಾಗಿ ತಿಳಿಸುತ್ತೆ, ಯಾವ ಮದುವೆಗಳನ್ನ ಅನೂರ್ಜಿತ ಎಂಬುದಾಗಿ ತಿಳಿಸುತ್ತೆ ಎಂಬತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅದರಲ್ಲಿ ಮುಖ್ಯವಾಗಿ ಸೆಕ್ಷನ್ 11 ಹೇಳೋದು 3 ರೀತಿಯಾದ ವಿವಾಹಗಳನ್ನ ಅಸಿಂಧು ಅಥವಾ ಅನೂರ್ಜಿತ, ಅವು ಮೂಲದಿಂದಲೇ ಅನೂರ್ಜಿತ ಎಂಬುದಾಗಿ ಅದು ಘೋಷಣೆಯನ್ನ ಮಾಡುತ್ತೆ. ಯಾವ್ಯಾವ ಮದುವೆಗಳು ಮೂಲದಿಂದಲೇ ಅನೂರ್ಜಿತಗೊಳ್ತವೆ? ಅವು ಮದುವೆಗಳೇ ಅಲ್ಲ, ಕಾನೂನಿನ ಮನ್ನಣೆ ಇಲ್ಲ ಅವಕ್ಕೆ. ಆ ರೀತಿಯಾಗಿ ಮಾಡ್ತಕ್ಕಂಥದ್ದು, ಅಂತಹ ಮದುವೆಗಳನ್ನು ಮಾಡ್ತಕ್ಕಂಥದ್ದು ಕಾನೂನಿನ ಪ್ರಕಾರ ಅಪರಾಧ ಆಗಿರ್ತಕ್ಕಂಥದ್ದು. ಮೊದಲನೇದು, ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಧು ವರರು ಜೀವಂತ ಸಂಗಾತಿಗಳನ್ನ ಹೊಂದಿರಬಾರದು. ಅಂದ್ರೆ ವಧು ಆಗ್ಲಿ ವರ ಆಗ್ಲಿ ಜೀವಂತ ಸಂಗಾತಿಗಳನ್ನ ಹೊಂದಿರಬಾರದು. ಜೀವಂತ ಸಂಗಾತಿಗಳನ್ನ ಹೊಂದಿ ಏನಾದ್ರು ಸಹ ಅವರಿಬ್ಬರು ಮದುವೆ ಆದಂತ ಒಂದು ಸಂದರ್ಭದಲ್ಲಿ, ಯಾರಾದ್ರೂ ಒಬ್ಬರಾಗಿದ್ರು ಪರವಾಗಿಲ್ಲ, ಸಂದರ್ಭದಲ್ಲಿ ಅಂತಹ ಮದುವೆ ಮೂಲದಿಂದಲೇ ಅನೂರ್ಜಿತಗೊಳ್ಳುತ್ತೆ. ಕಾನೂನಿನ ಮನ್ನಣೆ ಅದಕ್ಕೆ ಇರೋದಿಲ್ಲ. ಅದೊಂದು ಅಕ್ಷಮ್ಯ ಅಪರಾಧವಾಗಿರತಕ್ಕಂಥದ್ದು. ಭಾರತದ ದಂಡ ಸಂಹಿತೆಯ ಕಲಂ 494 ಹಾಗೂ 495 ಪ್ರಕಾರ ಶಿಕ್ಷಾರ್ಹವಾದ ಅಪರಾಧ ಆಗಿರ್ತಕ್ಕಂಥದ್ದು. ಅಂದ ಮೇಲೆ ನಿಮಗೆ ಗೊತ್ತಾಗಿದೆ, ಜೀವಂತ ಸಂಗಾತಿಗಳನ್ನ ವಧುವರರು ಹೊಂದುವಂತಿಲ್ಲ. ಹೊಂದಿದ ಪಕ್ಷದಲ್ಲಿ ಅದು ಮದುವೆಯೇ ಅಲ್ಲ, ಅವರು ಗಂಡ ಹೆಂಡಿರೂ ಅಲ್ಲ, ಅವರು ಸಂಸಾರವನ್ನು ನಡೆಸೋದಕ್ಕೆ ಸಾಧ್ಯತೆನೇ ಇಲ್ಲ. ಅದಕ್ಕೆ ಕಾನೂನಿನ ಮನ್ನಣೆ ಇಲ್ಲ. ಸ್ನೇಹಿತರೆ, ಎರಡನೇದಕ್ಕೆ ಬರೋಣ. ಎರಡನೆಯದು ಯಾವ ರೀತಿ ಅಂತಂದ್ರೆ, ನಿಷೇಧಿತವಾದ ಶ್ರೇಣಿಯ ಪರಿಧಿಯ ಒಳಗೆ ಬರ್ತಕ್ಕಂಥ ಬಂಧುಗಳ ನಡುವೆ ಏನಾದರೂ ವಿವಾಹ ನಡೀತು ಅಂತಂದ್ರೆ ಆ ವಿವಾಹವೂ ಸಹ ಒಂದು ಶೂನ್ಯ ವಿವಾಹ, ಒಂದು ಅನೂರ್ಜಿತ ವಿವಾಹ, ಒಂದು ಅಸಿಂಧು ವಿವಾಹ ಆಗುತ್ತೆ. ನಿಷೇಧಿತ ಶ್ರೇಣಿಯ ಒಳಗೆ ಇರ್ತಕ್ಕಂಥ ಬಂಧುಗಳ ನಡುವೆ ಯಾವುದೇ ವಿವಾಹ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಹೇಳೋದಾದ್ರೆ, ಸಹೋದರ ಸಹೋದರಿಯ ನಡುವೆ ಏನಾದ್ರು ಸಹ ವಿವಾಹ ನಡೀತು ಅಂದ್ರೆ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ ಮಧ್ಯೆ ಏನಾದ್ರು ಸಹ ವಿವಾಹ ನಡೀತು ಅಂದ್ರೆ ಹಿಂದೂಗಳಲ್ಲಿ, ಅಂತಹ ವಿವಾಹಗಳು ಏನಾಗ್ತವೆ ಅಂದ್ರೆ ಮೂಲದಿಂದಲೇ ಸಿಂಧುಗೊಳ್ತವೆ. ಅವುಗಳಿಗೆ ಕಾನೂನಿನ ಮನ್ನಣೆ ಎಂಬತಕ್ಕಂಥದ್ದು ಇರೋದಿಲ್ಲ. ಅದೇ ರೀತಿಯಲ್ಲಿ ಸೆಕ್ಷನ್ 11 ಹೇಳ್ತಕ್ಕಂಥದ್ದು ಇನ್ನು 3ನೇ ರೀತಿಯಾದ ವಿವಾಹ ಯಾವುದಪ್ಪ ಅಂದ್ರೆ, ವಧು ವರರು ಸಂಪಿಂಡ ಶ್ರೇಣಿಯಲ್ಲಿ, ಅಂದ್ರೆ ಒಂದೇ ಸಂಪಿಂಡ ಶ್ರೇಣಿಯಲ್ಲಿ ಬರುವಂತಿಲ್ಲ, ಸಂಪಿಂಡರಾಗಿರುವಂತಿಲ್ಲ. ತಾಯಿಯ ಕಡೆಯಿಂದ 3 ತಲೆಮಾರಿನ, ತಂದೆಯ ಕಡೆಯಿಂದ 5 ತಲೆಮಾರಿನ ಶ್ರೇಣಿಯ ಒಳಗೆ ವಧುವರರು ಬರುವಂತಿಲ್ಲ. ವಧುವರರಿಬ್ಬರೂ ಸಹ ಒಂದೇ ಶ್ರೇಣಿಯಲ್ಲಿ ಬಂದ್ರು ಅಂದ್ರೆ ಅವರು ಸಂಪಿಂಡರಾಗ್ತಾರೆ. ಅಂತ ಸಂಪಿಂಡ ವಿವಾಹ ಮೂಲದಿಂದಲೇ ಅನೂರ್ಜಿತಗೊಳ್ಳುತ್ತೆ. ಕಾನೂನಿನ ಮನ್ನಣೆ ಇಲ್ಲ. ಗಂಡ ಹೆಂಡಿರಾಗಿ ಅವರು ಜೀವನ ನಡೆಸೋದಕ್ಕೆ ಸಾಧ್ಯ ಇಲ್ಲ, ಸಂಸಾರ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಈಗ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಯಾವ್ಯಾವ ವಿವಾಹಗಳು ಮೂಲದಿಂದಲೇ ಅನೂರ್ಜಿತಗೊಳ್ಳುತ್ತವೆ ಎಂಬತಕ್ಕಂಥದ್ದನ್ನು ನೀವು ತಿಳ್ಕೊಂಡಿದ್ದೀರಾ. ಏನಪ್ಪಾ ಅಂತಂದ್ರೆ, ಈಗಾಗಲೇ ನೀವು ತಿಳ್ಕೊಂಡಿರೋ ರೀತಿಯಲ್ಲಿ ಜೀವಂತ ಸಂಗಾತಿಗಳನ್ನು ಹೊಂದುವಂತಿಲ್ಲ, ನಿಷೇಧಿತ ಶ್ರೇಣಿಯ ಒಳಗಡೆ ಬರುವಂತಿಲ್ಲ, ಹಾಗೂ 3ನೇದು ಸಂಪಿಂಡರಾಗುವಂತಿಲ್ಲ. ಇದು ಸೆಕ್ಷನ್ 11 ಹೇಳ್ತಕ್ಕಂಥದ್ದು. ಸ್ನೇಹಿತರೆ, ಈಗ ನಾನು ಸೆಕ್ಷನ್ 12 ಬಗ್ಗೆ ಹೇಳ್ತೇನೆ. ಸೆಕ್ಷನ್ 12 ಏನಪ್ಪ ಹೇಳುತ್ತೆ ಅಂತಂದ್ರೆ, ಅನೂರ್ಜಿತಗೊಳಿಸಬಹುದಾದ, ಅಸಿಂಧುಗೊಳಿಸಬಹುದಾದ, ಶೂನ್ಯಗೊಳಿಸಬಹುದಾದ ವಿವಾಹಗಳ ಬಗ್ಗೆ ಹೇಳುತ್ತೆ.
ಅಂದ್ರೆ ಈ ವಿವಾಹಗಳು ಮೂಲದಿಂದಲೇ ಶೂನ್ಯಗೊಳ್ಳೋದಿಲ್ಲ. ಇವುಗಳನ್ನ ವಧುವರರು ಯಾರಾದರೂ ಸಹ ಮನಸ್ಸು ಮಾಡಿದಂತ ಒಂದು ಸಂದರ್ಭದಲ್ಲಿ ಇಂತಹ ವಿವಾಹಗಳನ್ನ ಅನೂರ್ಜಿತಗೊಳಿಸಬಹುದು, ಅಸಿಂಧುಗೊಳಿಸಬಹುದು, ಶೂನ್ಯಗೊಳಿಸಬಹುದು. ಆದರೆ ಇವು ಮೂಲದಿಂದಲೇ ಶೂನ್ಯವಾಗುವುದಿಲ್ಲ. ಬೇಕಾದ್ರೆ ಈ ಒಂದು ಕಾರಣಗಳ ಆಧಾರದ ಮೇಲೆ ಮದುವೆಯಾಗಿರ್ತಕ್ಕಂಥ ವಧುವರರು ಜೀವನವನ್ನ ಅಥವಾ ಸಂಸಾರವನ್ನ ನಡೆಸಬಹುದು. ಇಷ್ಟ ಇಲ್ಲದಿದ್ದಂತ ಒಂದು ಸಂದರ್ಭದಲ್ಲಿ ಖಂಡಿತವಾಗಲೂ ಅನೂರ್ಜಿತಗೊಳಿಸಬಹುದು. ಯಾವ್ಯಾವ ರೀತಿಯಾದಂತಹ ವಿವಾಹಗಳು ಎಂಬುದಾಗಿ ನಾವು ನೋಡಬೇಕಾಗುತ್ತೆ. ಅದಕ್ಕೆ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು, ಇಬ್ಬರ ನಡುವೆ ಮದುವೆ ಆಗೋಗಿದೆ, ಗಂಡ ಹೆಂಡಿರಾಗಿದ್ದಾರೆ. ಹೆಂಡತಿಗೆ ಗೊತ್ತಾಗುತ್ತೆ ಗಂಡ ನಪುಂಸಕನೆಂದು ಗೊತ್ತಾದ ತಕ್ಷಣವಾಗಿ ಹೆಂಡತಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಮದುವೆಯನ್ನು ಅನೂರ್ಜಿತಗೊಳಿಸಬಹುದು ಅಥವಾ ಗೊಳಿಸದೆಯೂ ಸಂಸಾರ ನಡೆಸಬಹುದು. ಈ ಸೆಕ್ಷನ್ ಹೇಳ್ತಕ್ಕಂಥದ್ದಿಷ್ಟೇ, ಅನೂರ್ಜಿತಗೊಳಿಸಬಹುದಾದ ಅಂದ್ರೆ ಅನೂರ್ಜಿತ ಆಗ್ಲೇಬೇಕು ಅಂತ ಏನಿಲ್ಲ. ಕೆಲವರು ಒಪ್ಕೊಂಡು ಸಂಸಾರ ಬೇಕಾದ್ರೂ ಸಹ ನಡೆಸಬಹುದು. ನಪುಂಸಕ ಅಂತ ಹೇಳಿ ನಾವು ಕರಿಬೇಕಾದ್ರೆ ಹೆಂಡತಿಯು ಗಂಡನಿಂದ ಗರ್ಭಿಣಿಯೇ ಆಗ್ಬೇಕು ಅಂತ ಏನಿಲ್ಲ. ಹೆಂಡತಿಗೆ ಗಂಡನಿಂದ ಲೈಂಗಿಕ ತೃಪ್ತಿ ಸಿಕ್ಕರೆ ಗಂಡ ನಪುಂಸಕನಲ್ಲ, ಇದನ್ನ ಚೆನ್ನಾಗಿ ತಿಳ್ಕೊಂಡಿರಬೇಕು. ಮಕ್ಕಳಾಗ್ಲಿಲ್ಲ ಎಂದ ತಕ್ಷಣವಾಗಿ ಅವನು ನಪುಂಸಕನಲ್ಲ. ಲೈಂಗಿಕ ತೃಪ್ತಿಯನ್ನು ಹೆಂಡತಿ ತಗೊಳ್ತಾಳೆ ಗಂಡನಿಂದ ಅಂತಂದ್ರೆ ಅವನು ಖಂಡಿತವಾಗ್ಲೂ ಸಹ ನಪುಂಸಕನಾಗಲ್ಲ. ಈ ಒಂದು ಅಂಶವನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಅಂದ ಮೇಲೆ ನಿಮ್ಗೆ ಗೊತ್ತಾಯ್ತು, ಒಂದು ಪಕ್ಷ ಗಂಡ ನಪುಂಸಕನಾಗಿದ್ರೆ ಹೆಂಡತಿ ಸರಳವಾಗಿ ಆ ಮದುವೆಯನ್ನು ಅನೂರ್ಜಿತಗೊಳಿಸಬಹುದು, ಅದು ಮದುವೆಯೇ ಅಲ್ಲ. ಅದೇ ರೀತಿ ಎರಡನೇದು ಯಾವುದು ಅಂತಂದ್ರೆ ಬುದ್ಧಿಭ್ರಮಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ. ಯಾರಿಗೆ ಬುದ್ಧಿಭ್ರಮಣೆ? ಗಂಡನಿಗಾಗಿರಬಹುದು, ಹೆಂಡತಿಗಾಗಿರಬಹುದು. ಮದುವೆ ಆದ್ಮೇಲೆ ಗೊತ್ತಾಯ್ತು ಅವನಿಗೆ ಬುದ್ಧಿಭ್ರಮಣೆ ಆಗಿದೆ, ಅವನಿಗೆ ಸಂಸಾರ ನಡೆಸ್ತಕ್ಕಂಥ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಗೊತ್ತಾಗಿದೆ. ಅಂತಹ ಸಂದರ್ಭದಲ್ಲೂ ಸಹ ಹೆಂಡತಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಡಿಗ್ರಿಯನ್ನು ಪಡ್ಕೊಳ್ಬಹುದು. ಈ ವಿವಾಹವನ್ನು ಅಸಿಂಧು ಎಂಬುದಾಗಿ ಘೋಷಣೆಯನ್ನು ಮಾಡಿಸ್ಕೊಳ್ಬಹುದು. ಅಥವಾ ಬುದ್ಧಿಭ್ರಮಣೆ ಆಗಿರ್ತಕ್ಕಂಥ ವ್ಯಕ್ತಿಯ ಜೊತೆಗೆ ಸಂಸಾರವನ್ನು ನಡೆಸಬಹುದು. ಎರಡಕ್ಕೂ ಅವಕಾಶ ಇದೆ. ಇಚ್ಛೆ ಇಲ್ಲದಿದ್ದ ಪಕ್ಷದಲ್ಲಿ ಆ ಒಂದು ಮದುವೆಯನ್ನ ಡಿಗ್ರಿ ಮೂಲಕವಾಗಿ ಅನೂರ್ಜಿತಗೊಳಿಸಬಹುದು. ಇಲ್ಲ ಒಪ್ಕೊಂಡು ಅದೇ ಬುದ್ಧಿಭ್ರಮಣೆ ಹೊಂದಿರತಕ್ಕಂಥ ವ್ಯಕ್ತಿಯ ಜೊತೆ ಸಂಸಾರ ಬೇಕಾದರೂ ನಡೆಸಬಹುದು. ಇದನ್ನು ಸೆಕ್ಷನ್ 12 ಹೇಳೋದು. ಅದೇ ರೀತಿ ವಿವಾಹಕ್ಕೆ ವಧುವಿನ ವರನ ಅಥವಾ ಅವರ ಪೋಷಕರ ಸಮ್ಮತಿಯನ್ನ ಬಲವಂತದಿಂದ ಅಥವಾ ಮೋಸದಿಂದ ಪಡೆದುಕೊಂಡಿದ್ದಂಥ ಸಂದರ್ಭದಲ್ಲೂ ಸಹ ಅಂತಹ ಒಂದು ವಿವಾಹವನ್ನ ಅನೂರ್ಜಿತಗೊಳಿಸಬಹುದು ನ್ಯಾಯಾಲಯದ ಡಿಗ್ರಿಯ ಮೂಲಕವಾಗಿ. ಸ್ನೇಹಿತರೆ, ನಿಮಗೆ ಅರ್ಥವಾಗಿದೆ ಎಂಬುದಾಗಿ ನಾನು ತಿಳ್ಕೊಂಡಿದ್ದೇನೆ. ವಧುವಿನ ಸಮ್ಮತಿಯಾಗಿರಬಹುದು, ವರನ ಸಮ್ಮತಿಯಾಗಿರಬಹುದು, ಅಥವಾ ಪೋಷಕರ ಸಮ್ಮತಿಯಾಗಿರಬಹುದು. ಅವರ ಸಮ್ಮತಿಯನ್ನ ಸುಳ್ಳನ್ನ ಹೇಳಿ ಬಲವಂತದಿಂದ ಅಥವಾ ಮೋಸದಿಂದ ಪಡೆದುಕೊಂಡಿದ್ದಂಥ ಸಂದರ್ಭದಲ್ಲಿ ಅಂತಹ ವಿವಾಹವನ್ನ ಅನೂರ್ಜಿತಗೊಳಿಸಬಹುದು. ಸರ್ಕಾರಿ ನೌಕರನೇ ಇರೋದಿಲ್ಲ ಹುಡುಗ, ಸರ್ಕಾರಿ ನೌಕರನೆಂದು ಸುಳ್ಳನ್ನ ಹೇಳಿ ಮೋಸ ಮಾಡಿ ವರನ ಒಂದು ಅಥವಾ ವಧುವಿನ ಒಂದು ಸಮ್ಮತಿಯನ್ನು ಪಡ್ಕೊಂಡಿದ್ದಂಥ ಒಂದು ಸಂದರ್ಭದಲ್ಲಿ ಅಂತಹ ವಿವಾಹಗಳನ್ನು ಸಹ ನ್ಯಾಯಾಲಯದ ಡಿಗ್ರಿಯ ಮೂಲಕವಾಗಿ ಅಸಿಂಧುಗೊಳಿಸಬಹುದು ಅಥವಾ ಅಂತಹ ಒಂದು ವಿವಾಹಗಳನ್ನ ಶೂನ್ಯೀಕರಣಗೊಳಿಸಬಹುದು. ಸ್ನೇಹಿತರೆ, 4ನೇ ಒಂದು ಅಂಶ, ಒಂದು ವೇಳೆ ವಧುವು ಮದುವೆಯ ಸಂದರ್ಭದಲ್ಲಿ ಬೇರೆಯವರಿಂದ ಗರ್ಭಿಣಿಯಾಗಿದ್ದಂತಹ ಒಂದು ಸಂದರ್ಭದಲ್ಲೂ ಸಹ ಅಂತಹ ಒಂದು ನಡೆದಿರ್ತಕ್ಕಂಥ ವಿವಾಹವನ್ನ ಅಸಿಂಧುಗೊಳಿಸಬಹುದು ಅಥವಾ ಅಮಾನ್ಯಗೊಳಿಸಬಹುದು ನ್ಯಾಯಾಲಯದ ಡಿಗ್ರಿಯ ಮೂಲಕವಾಗಿ. ಮದುವೆಯ ಸಂದರ್ಭದಲ್ಲಿ ಏನು ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ, ದಿನಾಂಕ ಇರುತ್ತೆ. ಆ ದಿನಾಂಕದಂದು ಈಗಾಗಲೇ ಆ ಒಂದು ವಧುವಿಗೆ ಬೇರೆಯವರಿಂದ ಗರ್ಭಿಣಿಯಾಗಿದ್ದಂತಹ ಒಂದು ಸಂದರ್ಭದಲ್ಲಿ ಅಂತಹ ವಿವಾಹವನ್ನು ಸಹ ಅಸಿಂಧುಗೊಳಿಸಬಹುದು ನ್ಯಾಯಾಲಯದ ಡಿಗ್ರಿಯ ಮೂಲಕವಾಗಿ. ಸ್ನೇಹಿತರೆ, ಈ ಎಲ್ಲಾ ಒಂದು ನ್ಯೂನತೆಗಳು, ಈ ಮೇಲ್ಕಂಡ ನಾನು ಹೇಳಿರ್ತಕ್ಕಂಥ ನ್ಯೂನತೆಗಳಾಗಿರ್ಬೋದು. ಏನಾಗಿರ್ಬೋದು? ಒಂದನೇದನ್ನ ಹೇಳಿದ್ದೇನೆ, ಅವನು ನಪುಂಸಕನಾಗಿದ್ದಂತಹ ಒಂದು ಸಂದರ್ಭದಲ್ಲಿ. ಎರಡನೇದು ಹೇಳಿದ್ದೇನೆ, ಬುದ್ಧಿಭ್ರಮಣೆಯಾಗಿದ್ದಂತಹ ಒಂದು ಸಂದರ್ಭದಲ್ಲಿ. ಮೂರನೇದು ಹೇಳಿದ್ದೇನೆ, ಸಮ್ಮತಿಯನ್ನ ಬಲವಂತದಿಂದ ಅಥವಾ ಮೋಸದಿಂದ ಪಡೆದುಕೊಂಡಿದ್ದಂತಹ ಸಂದರ್ಭದಲ್ಲಿ. 4ನೇದನ್ನ ಹೇಳಿದ್ದೇನೆ, ವಧುವು ವಿವಾಹದ ಸಂದರ್ಭದಲ್ಲಿ ಈಗಾಗಲೇ ಬೇರೆಯವರಿಂದ ಗರ್ಭಿಣಿಯಾಗಿದ್ದಂತಹ ಸಂದರ್ಭದಲ್ಲಿ. ಇಂಥ ಎಲ್ಲಾ ಒಂದು ವಿವಾಹಗಳನ್ನು ಸಹ ನಾವು ಅನೂರ್ಜಿತಗೊಳಿಸಬಹುದು, ಅಸಿಂಧುಗೊಳಿಸಬಹುದು ಅಥವಾ ಶೂನ್ಯಗೊಳಿಸಬಹುದು. ಅಥವಾ ಶೂನ್ಯಗೊಳಿಸದೆ ಆ ಒಂದು ನಡೆದಿರ್ತಕ್ಕಂಥ ವಿವಾಹವನ್ನು ಮುಂದುವರಿಸಿಕೊಂಡು ಹೋಗಬಹುದು. ಗಂಡ ಹೆಂಡಿರಾಗಿ ಜೀವನ ನಡೆಸಬಹುದು, ಸಂಸಾರವನ್ನು ನಡೆಸಬಹುದು. ಸ್ನೇಹಿತರೆ, ಈ ಮೇಲಿನ ಎಲ್ಲಾ ಕಾರಣಗಳು ತಿಳಿದು ಬಂದಂತ 1 ವರ್ಷದ ಒಳಗೆ ನೀವು ಒಂದು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಆ ಒಂದು ವಿವಾಹವನ್ನು ಶೂನ್ಯೀಕರಣಗೊಳಿಸಬೇಕು ಅಥವಾ ಅಸಿಂಧುಗೊಳಿಸಬೇಕು.
1 ವರ್ಷದ ನಂತರ ಏನಾದರೂ ಸಹ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಂತರ ಬರ್ತಕ್ಕಂಥ ಅರ್ಜಿಯನ್ನ ಆ ಒಂದು ನ್ಯಾಯಾಲಯ ಸ್ವೀಕರಿಸಬಹುದು ಅಥವಾ ಸ್ವೀಕರಿಸದೇ ಇರಬಹುದು. ಆದ್ರಿಂದ ಸ್ನೇಹಿತರೆ, ಈಗ ನಾನು 2 ಸೆಕ್ಷನ್ಗಳ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತೇಳಿ ಭಾವನೆಯನ್ನ ಮಾಡಿಕೊಂಡಿದ್ದೇನೆ. ಸೆಕ್ಷನ್ 11 ಮತ್ತೆ ಸೆಕ್ಷನ್ 12. ನಮ್ಮ ಉದ್ದೇಶ ಈ ಒಂದು ಏನು ಕನ್ನಡ ನಾಡಿನ ಜನರಿಗೆ ನಾಡಿನ ಕಾನೂನನ್ನು ಸರಳವಾಗಿ ಅರ್ಥೈಸಬೇಕೆಂಬತಕ್ಕಂಥ ಗುರಿಯನ್ನು ಹೊಂದಿದ್ದೇವೆ. ನನ್ನ ಚಾನಲ್ ಏನಾದ್ರು ಸಹ ನಿಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.